ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಸಮ್ಮರಲ್ಲಿ ಎಲ್ಲರೂ ಮಾಡಿಕೊಳ್ಳುವಂತಹ ಸಂಡಿಗೆ ರೆಸಿಪಿನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ಸಂಡಿಗೆಯನ್ನು ಸಬ್ಬಕ್ಕಿ ಮತ್ತು ಅವಲಕ್ಕಿಯನ್ನು ಉಪಯೋಗಿಸ್ಕೊಂಡು ಮಾಡ್ತಾ ಇದ್ದೀವಿ. ಬನ್ನಿ ಫ್ರೆಂಡ್ಸ್, ಯಾವ ರೀತಿ ಮಾಡಬೇಕೋ ನೋಡೋಣ. ಇಲ್ಲಿ ನಾನು 1 ಕಪ್ ಅವಲಕ್ಕಿನ ತಗೊಂಡಿದ್ದೀನಿ. ಈ ಸಂಡಿಗೆ ಪ್ರಿಪೇರ್ ಮಾಡಲು ನಾವು ಯಾವುದೇ ಅವಲಕ್ಕಿಯನ್ನು ತಗೋಬೋದು. ಪೇಪರ್ ಅವಲಕ್ಕಿ ತಗೋಬೋದು, ಇಲ್ಲ ಈ ರೀತಿ ದೊಡ್ಡ ಅವಲಕ್ಕಿ ಆದರೂ ತಗೋಬೋದು. ಅದೇ ಕಪ್ನ ಅಳತೆಯಲ್ಲೇ ಒಂದು 1/2 ಕಪ್ ಸಬ್ಬಕ್ಕಿನ ತಗೋಬೇಕು. ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಅವಲಕ್ಕಿ ಮತ್ತು ಸಬ್ಬಕ್ಕಿ ಎರಡನ್ನೂ ಸೇರಿಸ್ಕೊಂಡು ಫೈನ್ ಪೌಡರ್ ಆಗಿ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳಿ. ಸಬ್ಬಕ್ಕಿ ಮನೇಲಿ ಅವೈಲಬಲ್ ಇಲ್ಲ ಅಂದರೆ ಬರೀ ಅವಲಕ್ಕಿಯಿಂದಾದರೂ ಈ ಸಂಡಿಗೆಯನ್ನು ಪ್ರಿಪೇರ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಈ ರೀತಿ ನಾವು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ತಗೋಬೇಕು. ಈಗ ನಾವು ಯಾವ ಕಪ್ ಅಳತೆಯಲ್ಲಿ ಅವಲಕ್ಕಿನ ತಗೊಂಡಿದ್ದೀವೋ ಅದೇ ಕಪ್ ಅಳತೆಯಲ್ಲಿ ನೀರನ್ನು 1.5 ಕಪ್ಪಷ್ಟು ಸೇರಿಸ್ಕೊಂಡು ಇನ್ನೊಂದು ಸಲ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳಿ. ಮಿಕ್ಸಿ ಜಾರ್ ಚಿಕ್ಕದಾಗಿದ್ದರೆ 2 ಸಲ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳಿ ಫ್ರೆಂಡ್ಸ್. ನಾನು ಮಿಕ್ಸಿ ಜಾರ್ ಚಿಕ್ಕದಾಯಿತು ಅಂತ ಸಪ್ರೇಟ್ ಮಾಡಿಬಿಟ್ಟು ಸೇಮ್ ಅಳತೆಯಲ್ಲೇ ವಾಟರನ್ನು ಹಾಕ್ಕೊಂಡ್ಬಿಟ್ಟು 2 ಸಲ ನಾನು ಗ್ರೈಂಡ್ ಮಾಡ್ಕೊಂಡು ತಗೊಂಡಿದ್ದೀನಿ. ಈಗ ತಿಕ್ಕಾಗಿರುವಂತಹ ಒಂದು ಪಾತ್ರೆಯನ್ನು ತಗೊಳ್ಳಿ. ತಿಕ್ಕಾಗಿಲ್ಲದೆ ಇದ್ದರೆ ಸೀದೋಗುತ್ತೆ ಫ್ರೆಂಡ್ಸ್, ಅದಕ್ಕೆ ನಾನು ಕುಕ್ಕರನ್ನು ತಗೊಂಡಿದ್ದೀನಿ. ಈಗ ರುಬ್ಕೊಂಡಿರುವಂತಹ ಎಲ್ಲ ಲಿಕ್ವಿಡನ್ನು ಈ ಪಾತ್ರೆಯಲ್ಲಿ ಸೇರಿಸ್ಕೊಂಡ್ಬಿಟ್ಟು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಈಗ ಮತ್ತೆ ಇನ್ನೊಂದು ಸಲ 1 ಕಪ್ಪು ನೀರನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರನ್ನು ಆ್ಯಡ್ ಮಾಡ್ಕೊಂಡ ನಂತರ ಎಲ್ಲೂ ಸ್ವಲ್ಪನೂ ಉಂಡೆಗಳಿಲ್ದಿರ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡುವಾಗ ನಿಮಗೆ ತುಂಬ ತಿಕ್ಕಾಗಿದೆ ಅನಿಸಿದ್ರೆ ಮತ್ತೊಂದು ಟೀ ಲೋಟ ಅಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೋದು. ಒಂಚೂರು ಉಂಡೆಗಳಿಲ್ದಿರ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡ ಈ ಲಿಕ್ವಿಡನ್ನು ಈಗ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿ ಬರೋವರೆಗೂ ಬೇಯಿಸ್ಕೋಬೇಕು. ಸ್ಟವ್ ಮೇಲೆ ಇಟ್ಟು ಒಂದು 2ರಿಂದ 3 ನಿಮಿಷ ಈ ರೀತಿ ಮಿಕ್ಸ್ ಮಾಡ್ಕೊತ ಕುದಿಸ್ಕೊಂಡಾದಮೇಲೆ ಈಗ 1 ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ತಗೊಂಡು ನೀಟಾಗಿ ಕೈಯಲ್ಲಿ ಈ ರೀತಿ ಮಾಡಿಬಿಟ್ಟು ಹಾಕ್ಕೊಂಬಿಡಿ. ನಾನು ಈ ಸಂಡಿಗೆಯನ್ನು ಉಪ್ಪು ಮತ್ತು ಜೀರಿಗೆ ಮಾತ್ರ ಹಾಕಿ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಆಪ್ಷನ್ ಫ್ರೆಂಡ್ಸ್, ಬೇಕಾದರೆ ನೀವು ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕ್ಕೋಬೋದು. ಖಾರವಾಗಿ ತಿನ್ನೋಕ್ಕೆ ಇಷ್ಟ ಆದರೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸನ್ನಾದರೂ ಆ್ಯಡ್ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಈ ರೀತಿ ಚೆನ್ನಾಗಿ ಕುದಿ ಬಂದು ನಮಗೆ ಈ ಹಿಟ್ಟೆಲ್ಲ ಸ್ವಲ್ಪ ಟ್ರಾನ್ಸ್ಪರೆಂಟಾಗಿ ಕಾಣಿಸ್ಬೇಕು. ಈಗ ನಮ್ಮ ಲಿಕ್ವಿಡ್ ಪರ್ಫೆಕ್ಟ್ ಟೆಕ್ಸ್ಚರಲ್ಲಿದೆ ಫ್ರೆಂಡ್ಸ್. ಸಂಡಿಗೆನ ಪ್ರಿಪೇರ್ ಮಾಡೋಕ್ಕೆ ಬನ್ನಿ ಯಾವ ರೀತಿ ಹಾಕ್ಕೋಬೇಕೋ ತೋರಿಸ್ತೀನಿ. ನಾನು ಇಲ್ಲಿ ಒಂದು ಚಾಪೆಯನ್ನು ಹಾಸ್ಕೊಂಡಿದ್ದೀನಿ. ಅದರ ಮೇಲೆ ಈ ಥರ ಒಂದು ಬಿಳಿ ಕಾಟನ್ ಬಟ್ಟೆಯನ್ನು ಹಾಕ್ಕೊತಾ ಇದ್ದೀನಿ. ನಂತರ ಒಂದು ಬಿಗ್ ಸೈಜ್ ಈ ರೀತಿ ಲೋಟ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಾನು ಇಲ್ಲಿ ಆಯಿಲ್ ಕವರ್ ಸಹಾಯದಿಂದ ಈ ಸಂಡಿಗೆನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಈ ರೀತಿ ಕವರ್ನ ಮೇಲ್ಭಾಗವನ್ನು ಪೂರ್ತಿ ಕಟ್ ಮಾಡಿಬಿಟ್ಟು ತೆಗೆದ್ಬಿಡಿ. ಈಗ ಈ ಕವರನ್ನು ಅರ್ಧಕ್ಕೆ ನೀಟಾಗಿ ಮಡ್ಚ್ಕೊಂಬಿಡಿ. ಈ ರೀತಿ ಮಡ್ಚ್ಕೊಂಡಾದಮೇಲೆ ಲೋಟದಲ್ಲಿ ಈ ರೀತಿ ಸೇರಿಸ್ಕೊಂಡಾದಮೇಲೆ ಈ ರೀತಿ ಕೈಯನ್ನು ಇಟ್ಬಿಟ್ಟು ಅಗಲ ಮಾಡಿ ಇನ್ನೊಂದು ಸಲ ಈ ಲಿಕ್ವಿಡನ್ನು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಈ ಕವರಲ್ಲಿ ಹಾಕ್ಕೊಂಬಿಡಿ. ಈ ರೀತಿ ಕವರೆಲ್ಲ ಹಾಕ್ಕೊಂಡ ನಂತರ ಈ ರೀತಿ ಲೋಟವನ್ನು ಕೆಳಗಡೆ ಒಡೆದ್ಬಿಟ್ಟು ತಗೊಳ್ಳಿ. ಈಗ ಕತ್ತರಿ ಸಹಾಯದಿಂದ ಈ ಎಡ್ಜನ್ನು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಒಂದು ಸ್ವಲ್ಪ ಕಟ್ ಮಾಡಿದ್ರೆ ಸಾಕು ಫ್ರೆಂಡ್ಸ್. ಸಂಡಿಗೆ ಹಾಕ್ಕೊಳ್ಳೋಕ್ಕೆ ನೀಟಾಗಿರುತ್ತೆ. ಈ ರೀತಿ ಕವರನ್ನು ಸ್ವಲ್ಪ ಪ್ರೆಸ್ ಮಾಡ್ಕೊತ ನಿಧಾನವಾಗಿ ಬಿಟ್ಟರೆ ಸಾಕು ಫ್ರೆಂಡ್ಸ್. ಸಂಡಿಗೆ ಪರ್ಫೆಕ್ಟ್ ಶೇಪಲ್ಲಿ ಬರುತ್ತೆ. ಇದೇ ಶೇಪಲ್ಲ, ನಿಮಗೆ ಯಾವ ರೀತಿ ಕುರ್ಕುರೆ ಥರ ಇಲ್ಲ ರಿಂಗ್ ಟೈಪಲ್ಲಿ ಯಾವ ಟೈಪಲ್ಲಿ ಬೇಕಾದರೆ ಆ ಟೈಪಲ್ಲಿ ಹಾಕ್ಕೊಬೋದು. ಎಲ್ಲ ಹಿಟ್ಟನ್ನು ಇದೇ ರೀತಿ ನೀಟಾಗಿ ಸಂಡಿಗೆನ ಹಾಕ್ಕೊಂಬಿಡಿ. ನಾವು ಬೇರೆ ಟೈಪಲ್ಲಿ ಅಂದರೆ ರಿಂಗು ಇಲ್ಲ ಕುರ್ಕುರೆ ಟೈಪ್ ಹಾಕಿದ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಅದಕ್ಕೆ ಸ್ವಲ್ಪ ನಾನಿಲ್ಲಿ ಕುರ್ಕುರೆ ಟೈಪ್ ಸ್ಟ್ರೈಟ್ ಲೈನ್ಸ್ ಥರ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ಇಲ್ಲಿ ತೋರಿಸೋ ಥರ ಈ ರೀತಿ ಎಲ್ಲವನ್ನು ಹಾಕ್ಕೊಂಡ ನಂತರ ನೀವು ಈ ಸಂಡಿಗೆನ ಫ್ಯಾನ್ ಕೆಳಗೆ ಬೇಕಾದರೂ ಹಾರಿಸ್ಕೋಬೋದು. ನಾನಾದರೆ ಬಿಸಿಲಿಗೆ ಹಾಕಿ ಅದರ ಮೇಲೆ ಒಂದು ಕ್ಲಾತ್ ಹಾಕಿದ್ದೀನಿ, ಡಸ್ಟ್ ಬೀಳಬಾರ್ದು ಅಂತ. ಒಂದು 1/2 ಡೇ ಇಟ್ಟರೆ ಸಾಕು ಫ್ರೆಂಡ್ಸ್, ನೀಟಾಗಿ ಒಣಗೋಗುತ್ತೆ ಬಿಸಿಲಲ್ಲಿ. ನೋಡಿ, ನಾನು ಬೆಳಗ್ಗೆ ಹಾಕಿ ಮಧ್ಯಾಹ್ನಕ್ಕೆಲ್ಲ ತೆಗೆದಿದ್ದೀನಿ, ನೀಟಾಗಿ ಪ್ರಿಪೇರ್ ಆಗಿದೆ. ಇದನ್ನು ಈಗ ಡಿಮೋಲ್ಡ್ ಮಾಡೋಣ ಬನ್ನಿ. ಈ ಸಂಡಿಗೆನ ನಾವು ಕ್ಲಾತಿಂದ ಡೈರೆಕ್ಟಾಗಿ ತೆಗೆದ್ರೆ ಬರಲ್ಲ ಫ್ರೆಂಡ್ಸ್. ಈ ರೀತಿ ಸಂಡಿಗೆ ಕ್ಲಾತನ್ನು ಉಲ್ಟಾ ಮಾಡಿಬಿಟ್ಟು ಸ್ವಲ್ಪವಾಗಿ ನೀರನ್ನು ಈ ರೀತಿ ಚಿಮ್ಸ್ಕೋಬೇಕು. ಚಿಮ್ಸ್ಕೊಂಡ ನಂತರ ನೀಟಾಗಿ ವಾಟರನ್ನು ಸ್ಪ್ರೆಡ್ ಮಾಡಿಬಿಟ್ಟು ಒಂದೊಂದಾಗೆ ರಿಮೂವ್ ಮಾಡಬೇಕು.
ನಾವು ನೀರನ್ನು ಹಾಕ್ತೀರಾ ಹಂಗೆ ತೆಗಿಯೋಕ್ಕೆ ಹೋದರೆ ಸಂಡಿಗೆ ಎಲ್ಲ ಮುರಿದೋಗುತ್ತೆ, ಎಣ್ಣೆಯಲ್ಲಿ ಕರಿಯೋಕ್ಕೆ ಅಷ್ಟು ನೀಟಾಗಿರಲ್ಲ. ಈ ರೀತಿ ಸ್ವಲ್ಪ ತೇವ ಮಾಡಿಕೊಂಡು ಡಿಮೋಲ್ಡ್ ಮಾಡಿದ್ರೆ ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಬರುತ್ತೆ. ಎಲ್ಲ ಸಂಡಿಗೆಯನ್ನು ಇದೇ ರೀತಿ ನೀಟಾಗಿ ತೆಗೆದುಕೊಂಡ್ಬಿಡಬೇಕು. ತೆಗೆದುಕೊಂಡಾದಮೇಲೆ ನಾವು ನೀರು ಹಾಕಿದ್ದೀವಲ್ಲ ಅದಕ್ಕೆ ಡೈರೆಕ್ಟಾಗಿ ಎಣ್ಣೆಗೆ ಹಾಕಬಾರ್ದು. ಫ್ಯಾನ್ ಕೆಳಗಡೆ ಆದರೂ ಸ್ವಲ್ಪ ಹೊತ್ತು ಒಣಗಿಸ್ಬೇಕು, ಇಲ್ಲ ಬಿಸಿಲಿಗಾದರೂ ಇಟ್ಟು ಸ್ವಲ್ಪ ಹೊತ್ತು ಒಣಗಿಸ್ಬೇಕು. ಈಗ ನಾನು ಕುರ್ಕುರೆ ಟೈಪಲ್ಲಿ ಹಾಕಿರೋದನ್ನು ನೋಡಿ ಫ್ರೆಂಡ್ಸ್ ಅದೇ ರೀತಿ ನೀರನ್ನು ಹಾಕಿಬಿಟ್ಟು ರಿಮೂವ್ ಮಾಡ್ತಾಯಿದ್ದೀನಿ. ಈ ರೀತಿ ಎಲ್ಲ ರಿಮೂವ್ ಮಾಡಾದಮೇಲೆ ನಾನು ಫ್ಯಾನ್ ಕೆಳಗಡೆ ಒಂದು ಹಾಫ್ ಆನ್ ಅವರ್ ಇಟ್ಬಿಟ್ಟಿದ್ದೆ. ನಾವು ಕ್ಲಾತಿಂದ ಬಿಡಿಸಿದ ತಕ್ಷಣ ಹಂಗೇ ಎಣ್ಣೆ ಎಲ್ಲ ಹಾಕಬಾರ್ದು, ಯಾಕಂದರೆ ತೇವ ಸ್ವಲ್ಪ ಇರೋದ್ರಿಂದ ಎಣ್ಣೆ ಎಲ್ಲ ಮೇಲೆ ಎಗರಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಕ್ಲಾತಿಂದ ತೆಗೆದಾದ್ಮೇಲೆ ಒಂದು ಹಾಫ್ ಆನ್ ಅವರ್ ಇಲ್ಲ 1 ಅವರ್ ಫ್ಯಾನ್ ಕೆಳಗಡೆ, ಇಲ್ಲ ಬಿಸಿಲಿದ್ರೆ ಆಚೆ ಒಂದು ಹಾಫ್ ಆನ್ ಅವರ್ ಬಿಸಿಲಲ್ಲಿ ಇಟ್ಬಿಟ್ರೆ ನೀಟಾಗಿ ಒಣಗೋಗುತ್ತೆ. ಡೀಪ್ ಫ್ರೈಗೆ ಬೇಕಾದಷ್ಟು ಎಣ್ಣೆಯನ್ನು ಸ್ಟವ್ ಮೇಲೆ ಇಟ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾದಾದಮೇಲೆ ಸಂಡಿಗೆಯನ್ನು ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಸೋಡಾ ಹಾಕಿಲ್ಲ, ಏನೂ ಇಲ್ಲ, ಎಷ್ಟು ನೀಟಾಗಿ ಬರ್ತಾಯಿದೆಯೋ ಸಂಡಿಗೆ. ನಾವು ಎಷ್ಟು ಬೇಕೋ ಸಂಡಿಗೆನ ಅಷ್ಟು ಈ ರೀತಿ ಡೀಪ್ ಫ್ರೈ ಮಾಡ್ಕೊಂಬಿಟ್ಟು ಮಿಕ್ಕಿದ್ದನ್ನು ಹಂಗೆ ನಾವು ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕ್ಕೊಂಬಿಟ್ಟು 1 ವರ್ಷ ಆದರೂ ಸ್ಟೋರ್ ಮಾಡ್ಕೋಬೋದು. ಇಷ್ಟೇ ಫ್ರೆಂಡ್ಸ್, ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಸಂಡಿಗೆನ ಪ್ರಿಪೇರ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ಇಂತಹ ಕ್ವಿಕ್ ಆ್ಯಂಡ್ ಈಸಿ ಟೇಸ್ಟಿ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ ನಂತರ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದು ಮಾತ್ರ ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ.